ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಧರ್ಮಸ್ಥಳದ ಕೇಸ್ ಬಗ್ಗೆ. ಫೈನಲಿ ಚೀಫ್ ಮಿನಿಸ್ಟರ್ ಆದಂತಹ ಸಿದ್ದರಾಮಯ್ಯ ಅವರು ಧರ್ಮಸ್ಥಳದ ಕೇಸ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ನಿನ್ನೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ನಾವು ರಚನೆ ಮಾಡೋದಿಲ್ಲ, ಅಂದರೆ ಇವಾಗ ಸಡನ್ಲಿ ನಾವು ರಚನೆ ಮಾಡೋದಿಲ್ಲ. ಪೊಲೀಸ್ ಅವರು ಇವಾಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ ಮೇಲೆ ನಾವು SITನ ರಚನೆ ಮಾಡಬೇಕಾ ಅಥವಾ ಬೇಡವಾ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ನ್ಯೂಸು ಜನಗಳಿಗೆ ತುಂಬಾನೇ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲ, ಒಬ್ಬ ವ್ಯಕ್ತಿ ತಾನಾಗೆ ಬಂದು ಒಪ್ಕೊಂಡಿಯಾನೆ, ನನ್ನ ಹತ್ರ ಎಲ್ಲಾ ಸಾಕ್ಷಿಗಳಿದೆ, ಎಲ್ಲೆಲ್ಲಿ ನಾನು ಹೂತಾಗಿದೆ ಅಂತಾನು ಹೇಳ್ತೇನೆ ಅಂತಾನು ಕೂಡ ಹೇಳಿದಾನೆ. ಆದ್ರೂ ಕೂಡ ಇವರು ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿ ಆಲ್ರೆಡಿ 2 ವಾರ ಆಗ್ತಾ ಬಂತು. ಇನ್ನೂ ಕೂಡ ಪೊಲೀಸ್ ಅವರು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ತಗೊಂಡು ಹೋಗ್ತಾ ಇಲ್ಲ ಅಂತ ಆ ವಕೀಲರು ಹೇಳ್ತಾ ಇದ್ದಾರೆ. ಸೊ ಇದು ಧರ್ಮಸ್ಥಳ ಕೇಸ್ ಇನ್ನು ಎಲ್ಲಿ ಹೋಗುತ್ತೆ, ಏನೇನಾಗುತ್ತೆ ಆ ದೇವರಿಗೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು RCB ಬಗ್ಗೆ. RCB ಜೂನ್ 3ಗೆ IPLನ ವಿನ್ ಆಗ್ತಾರೆ. ಮತ್ತು ಜೂನ್ 4ಗೆ ಆ ಸೆಲೆಬ್ರೇಷನ್ ಮಾಡಬೇಕು ಅಂತ ಬ್ಯಾಂಗ್ಳೂರಿಗೆ ಬರ್ತಾರೆ. ಬಟ್ ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ದುರಂತ ನಡೆಯುತ್ತೆ. ಅದು ಏನು ಅಂತ ನಿಮಗೆ ಗೊತ್ತೇ ಇದೆ. ಸೊ ಇವಾಗ ಕರ್ನಾಟಕ ಗೌರ್ಮೆಂಟ್ ಒಂದು ರೀಸೆಂಟ್ ರಿಪೋರ್ಟ್ನ ಬಿಟ್ಟಿದ್ದಾರೆ. ಏನು ಬ್ಯಾಂಗ್ಳೂರಲ್ಲಿ ಕಾಲು ತೊಳಿತಾ ಆಯ್ತಲ್ಲ, ಅದಕ್ಕೆ RCB ಅವರೇ ಕಾರಣ, RCB ಮ್ಯಾನೇಜ್ಮೆಂಟೇ ಕಾರಣ, ಮತ್ತು KSCA ಅಂದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಅವರು ಕೂಡ ಕಾರಣ ಅಂತ ಹೇಳಿದ್ದಾರೆ. ಸೊ ಈ ಒಂದು ಆರೋಪ ಅವ್ರ ಮೇಲೆ ಏನಕ್ಕೆ ಬಂದಿದೆ ಅಂದರೆ ಪ್ರಾಪರ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಮತ್ತು ಸೇಫ್ಟಿ ಪ್ರೋಟೋಕಾಲ್ಸ್ನ ಪ್ರಾಪರ್ ಆಗಿ ಫಾಲೋ ಮಾಡಿಲ್ಲ. ಸೊ ಹಾಗಾಗಿ ಕರ್ನಾಟಕ ಗೌರ್ಮೆಂಟು RCB ಮ್ಯಾನೇಜ್ಮೆಂಟ್ ಮತ್ತು KSCA ಮೇಲೆ ಈ ಆರೋಪ ಮಾಡಿದೆ. ಮತ್ತು ಇನ್ನೊಂದೇನೆಂದರೆ RCB ಮ್ಯಾನೇಜ್ಮೆಂಟ್ ಟೀಮು ಕರ್ನಾಟಕ ಗೌರ್ಮೆಂಟ್ ಹತ್ರ ಪ್ರಾಪರ್ ಆಗಿ ಪರ್ಮಿಷನ್ ತೊಗೊಂಡಿಲ್ಲ. ಇದೇನು ವಿಕ್ಟ್ರಿ ಪರೇಡ್ ಮಾಡಿದ್ರಲ್ಲ ಜೂನ್ 4ಗೆ, ಅದಕ್ಕೆ ಪ್ರಾಪರ್ ಆಗಿ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಆಂಕರ್ ಅನುಶ್ರೀ ಅವ್ರ ಬಗ್ಗೆ. ಸೊ ಆಂಕರ್ ಅನುಶ್ರೀ ಅವರು ಯಾರಿಗೆ ಸಿಕ್ಕಿದ್ರು ಕೂಡ ಅವರಿಗೆ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದು ನಿಮ್ಮ ಮದುವೆ ಯಾವಾಗ ಅಂತ. ಸೊ ಆ ಪ್ರಶ್ನೆಗೆ ಫೈನಲಿ ಉತ್ತರ ಸಿಕ್ಕಿದೆ. ಹೌದು, ಆಂಕರ್ ಅನುಶ್ರೀ ಅವರು ಕೊನೆಗೂ ಮದುವೆ ಆಗ್ತಾ ಇದ್ದಾನೆ. ಯಾರಪ್ಪ ಹುಡುಗ ಅಂತ ನೀವು ಕೇಳೋದಾದ್ರೆ, ಹುಡುಗನ ಹೆಸರು ಬಂದ್ಬಿಟ್ಟು ರೋಷನ್ ಅಂತ. ಇವರು ಮೂಲತಃ ಕೊಡಗು ಜಿಲ್ಲೆಯವರು. ಸೊ ಇವರ ವೃತ್ತಿ ಬಂದ್ಬಿಟ್ಟು IT ಪ್ರೊಫೆಷನಲ್ ಅಂತೆ. ಅನುಶ್ರೀ ಅವರು ಮನೆಯಲ್ಲಿ ಹುಡುಕಿರೋ ಅಂತ ಹುಡುಗನ್ನೇ ಮದುವೆ ಆಗ್ತಾ ಇದ್ದಾರೆ. ಹೌದು, ಇದೊಂದು ಅರೇಂಜ್ ಮ್ಯಾರೇಜು. ಸೊ ಮುಂಚೆ ಆಂಕರ್ ಅನುಶ್ರೀ ಅವರು ಸುಮಾರು ಕಡೆ ಹಿಂಟ್ ಕೊಡ್ತಾ ಇದ್ರು, ನನ್ನ ಮದುವೆ 2025 ಆಗ್ಬಹುದೇನೋ ಅಂತ. ಆ ಒಂದು ನ್ಯೂಸು ಕೊನೆಗೂ ನಿಜ ಆಗಿದೆ. ಇದೇ ಆಗಸ್ಟ್ 28ಕ್ಕೆ ಅವ್ರದ್ದು ಮದುವೆ ನಡೀತಾ ಇದೆ. ಎಲ್ಲಿ ನಡೀತಿದೆ ಏನು ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಿರೋದಂತೂ ಪಕ್ಕ, ಇದೇ ಆಗಸ್ಟ್ 28ಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಇವ್ರ ಹೆಸರು ಬಂದ್ಬಿಟ್ಟು ಕೋಲ್ಡ್ ಪ್ಲೇ ಅಂತ. ಇವರೊಬ್ರು ಇಂಟರ್ನ್ಯಾಷನಲ್ ಸಿಂಗರು. ಇವರು USA ಒಂದು ಸಿಂಗಿಂಗ್ ಕಾನ್ಸರ್ಟ್ನ ಅರೇಂಜ್ ಮಾಡಿರ್ತಾರೆ, ಅಂದರೆ ಸಂಗೀತ ಮೇಳನ ಅರೇಂಜ್ ಮಾಡಿರ್ತಾರೆ. ಅವಾಗ ಕ್ಯಾಮ್ರಾಮ್ಯಾನು ಒಂದು ಕಪಲ್ ಹತ್ರ ಝೂಮ್ ಮಾಡ್ತಾನೆ. ಯಾವಾಗ ಆ ಕಪಲಿಂದು ವಿಡಿಯೋ ದೊಡ್ಡ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ, ಅವಾಗ ಇಬ್ರು ಕೂಡ ಒಬ್ರನ್ನೊಬ್ರನ್ನ ದೂಕಿ ದೂರ ಆಗ್ಬಿಡ್ತಾರೆ. ಕೊನೆಗೆ ಇಂಟರ್ನೆಟ್ ಅಲ್ಲಿ ಈ ವಿಡಿಯೋ ತುಂಬಾನೇ ವೈರಲ್ ಹೋಗುತ್ತೆ. ಕೊನೆಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಆ ವ್ಯಕ್ತಿ ಬಂದ್ಬಿಟ್ಟು ಆಂಡಿ ಬೈರೋನ್ ಅಂತ. ಅವರು ಆಸ್ಟ್ರೋನಾಮರ್ ಅನ್ನೋ ಒಂದು ಕಂಪ್ನಿಯ CEO. ಮತ್ತೆ ಮಹಿಳೆ ಹೆಸರು ಬಂದ್ಬಿಟ್ಟು ಕ್ರಿಸ್ಟಿನ್ ಅಂತ. ಅದೇ ಕಂಪ್ನಿದು HR ಚೀಫ್ ಅಂತೆ. ಸೊ ಇವರಿಬ್ರದ್ದು ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ವಿಷಯ ಆಂಡಿ ಬೈರೋನ್ ಅವರ ಹೆಂಡತಿಗೆ ಗೊತ್ತಾಗುತ್ತೆ. ಅವರು ತಮ್ಮ ಫೇಸ್ಬುಕ್ಕಲ್ಲಿ ಅವರ ಗಂಡನ ಸರ್ನೇಮ್ ಏನಿತ್ತು ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಆಮೇಲೆ ಇವ್ರು ಆಂಡಿ ಬೈರೋನ್ ಮತ್ತು ಕ್ರಿಸ್ಟೀನ್ ಇದಾರಲ್ಲ, ಇಬ್ಬರು ಕೂಡ ಲಿಂಕ್ಡ್ಇನ್ ಪ್ರೊಫೈಲ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಯಾರಿಗೂ ಕೂಡ ಸಿಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಥೈಲ್ಯಾಂಡಿನ ಉಡಾನ್ ಅನ್ನೋ ಒಂದು ಊರಲ್ಲಿ ಇಬ್ರು ಜನ ಹಿಟ್ ಅಂಡ್ ರನ್ ಕೇಸಲ್ಲಿ ತೀರ್ಕೊಂತಾರೆ. ಡ್ರೈವರು ಆ ಜಾಗದಿಂದ ಎಸ್ಕೇಪ್ ಆಗಿಯಾನೆ. ಆಕ್ಸಿಡೆಂಟ್ ಆಯ್ತಲ್ಲ, ಅಲ್ಲಿ ಆ ಕಾರಿಂದು ಒಂದು ಪಾರ್ಟ್ ಸಿಕ್ಕಿದೆ. ಏನು ಆ ಪಾರ್ಟ್ ಸಿಕ್ಕಿದೆಯಲ್ಲ, ಅದರಿಂದ ಫೋಟೋ ತೆಗೆದ್ಬಿಟ್ಟು ಪೊಲೀಸರು ChatGPTಗೆ ಕೇಳಿದ್ದಾರೆ ಈ ಪಾರ್ಟು ಯಾವ ಕಾರಿಗೆ ಸೇರುತ್ತೆ ಅಂತ. ChatGPT 2 ಸೆಕೆಂಡಲ್ಲೇ ಈ ಪಾರ್ಟು ಟೊಯೋಟೋ ಹಿಲಿಕ್ಸಿಗೆ ಸೇರುತ್ತೆ, ಮತ್ತು ಪ್ರತಿಯೊಂದು ಪಾರ್ಟಿಗೂ ಒಂದು ಸೀರಿಯಲ್ ನಂಬರ್ ಇರುತ್ತಂತೆ. ಸೊ ಆ ಸೀರಿಯಲ್ ನಂಬರ್ ಕೂಡ ಹೇಳಿದೆ. ಈ ಇನ್ಫಾರ್ಮೇಷನ್ ಇಟ್ಕೊಂಡು ಪೊಲೀಸರು ಹಿಟ್ ಅಂಡ್ ರನ್ ಕೇಸಲ್ಲಿ ಓಡೋಗಿದ್ನಲ್ಲ ಡ್ರೈವರು, ಆ ಡ್ರೈವರ್ನ ಪತ್ತೆ ಹಚ್ಚಿ ಹಿಡ್ದಿದ್ದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕೂಡ ChatGPT ಬಗ್ಗೆನೇ. 2005ರಲ್ಲಿ ಒಬ್ಬಳು ಮಹಿಳೆ 8 ಕೋಟಿ ಬ್ಯಾಂಕ್ ಫ್ರಾಡ್ ಮಾಡಿ ಎಸ್ಕೇಪ್ ಆಗಿದ್ಲಂತೆ. ಆವಾಗ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅವಳು ಯಾರಂತ ಸಿಕ್ಕಿಲ್ಲ. ಅವಳೊಬ್ಬಳೇ ಅಲ್ಲ, ಅವಳ ಜೊತೆ ಇನ್ನೊಬ್ಬ ಕೂಡ ಇದ್ದಂತೆ. 2005ರಲ್ಲಿ ಮಣಿ M ಶೇಖರ್ ಅನ್ನೊಬ್ಳು ಮಹಿಳೆ 8 ಕೋಟಿ ಬ್ಯಾಂಕ್ ಫ್ರಾಡ್ ಮಾಡಿ ಎಸ್ಕೇಪ್ ಆಗಿದ್ಲು. ಅವಳದು ಅವಾಗಿನ ಏನು ಫೋಟೋಸ್ ಇತ್ತಲ್ಲ, ಆ ಫೋಟೋಸ್ನ ChatGPTಲಿ ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿಬಿಟ್ಟು ಇವಾಗ ಯಾವ ರೀತಿ ಕಾಣಿಸ್ಬೋದು ಅಂತ ChatGPTಗೆ ಕೇಳಿದ್ದಾರೆ. ChatGPT ರೀಸೆಂಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರಿಗೊಂದು ಇವಾಗ ಯಾವ ರೀತಿ ಕಾಣಿಸ್ಬೋದು ಅವಳು ಅನ್ನೋ ಒಂದು ಫೋಟೋ ಕಳಿಸಿದೆ. ಆ ಫೋಟೋನ ಇಟ್ಕೊಂಡು ಪೊಲೀಸ್ ಅವರು ತಮ್ಮ
ನಮ್ಮ ಇನ್ವೆಸ್ಟಿಗೇಷನ್ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡ್ಯಾರೆ. ಆಮೇಲೆ ಸುಮಾರು ರಿಸರ್ಚ್ ಆದಮೇಲೆ ಅವಳು ಇಂದೋರಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಪೊಲೀಸರು ಅಲ್ಲಿಗೆ ಹೋಗಿ ಅವಳನ್ನ ಅರೆಸ್ಟ್ ಮಾಡ್ಯಾರೆ. ಬಟ್ ಅವಳ ಜೊತೆ ಇನ್ನೊಬ್ಬ ಇದ್ದ ಅಂತ ಹೇಳಿದ್ನಲ್ಲ, ಬಟ್ ಅವನು ಸಿಕ್ಕಿಲ್ಲ, ಯಾಕಂದರೆ ಅವನು 2008ರಲ್ಲಿ ತೀರ್ಕೊಂಡಿದ್ದಂತೆ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ನೋ UPI ಓನ್ಲಿ ಕ್ಯಾಶ್. ಹೌದು, ಕೆಲವು ದಿನಗಳ ಹಿಂದೆ ಈ ಟೀ ವೆಂಡರ್ಸಿಗೆ ಮತ್ತು ಜ್ಯೂಸ್ ಅಂಗಡಿ, ಈ ಸಣ್ಣ ಸಣ್ಣ ಅಂಗಡಿ ಏನು ಇಟ್ಕೊಂಡಿರ್ತಾರಲ್ಲ ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದಿತ್ತು, ನೀವು ಪ್ರಾಪರಾಗಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ. ಕೊನೆಗೆ ಅವರೆಲ್ಲರೂ ಕೂಡ ಹೋಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು. ಬಟ್ ಇವಾಗ ಸುಮಾರು ಅಂಗಡಿಗಳು UPIನೇ ತೆಗ್ದಾಕ್ಬಿಟ್ಟಿದ್ದಾರೆ. ಶಿವಾಜಿನಗರು, KR ಪೇಟೆ, ಇಲ್ಲೆಲ್ಲ ಏನು ಟೀ ಅಂಗಡಿ, ಜ್ಯೂಸ್ ಅಂಗಡಿ ಇರ್ತಾವಲ್ಲ, ಇವರೆಲ್ಲರೂ ನೋ UPI ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಇದು ಸಿಲಿಕಾನ್ ವ್ಯಾಲಿಯಲ್ಲಿ ಆಗ್ತಾ ಇರೋದು ಸುಮಾರು ಜನಕ್ಕೆ ಶಾಕ್ ಆಗಿದೆ. ಯಾಕಂದರೆ ಇವಾಗ ಯಾರಿಗೂ ಕ್ಯಾಶ್ ಇಟ್ಕೊಂಡು ಆಡ್ತಾರೆ. ಸುಮಾರು ಜನ ನಿಮಗೆ ಗೊತ್ತಿರೋ ಹಂಗೆ ಎಲ್ಲೇ ಹೋದ್ರೂ ಫೋನ್ಪೇ ಮಾಡಿಬಿಡ್ತಾರೆ ಅಥವಾ ಗೂಗಲ್ ಪೇ ಮಾಡಿಬಿಡ್ತಾರೆ. ಇವಾಗ ಕ್ಯಾಶ್ ಇಟ್ಕೊಂಡು ಓಡಾಡೋ ಜನ ತುಂಬಾ ಕಮ್ಮಿ. ಬಟ್ ಇದನ್ನು ಯಾವ ರೀತಿ ಮುಂದೆ ತೊಗೊಂಡೋಗ್ತಾರೆ ಅಂತ ಕಾದು ನೋಡಬೇಕಷ್ಟೆ. ಸೊ ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದರೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.